question is, what does it mean by one bread? All these small pieces that make one bread. It means there's a commitment to this local church. ಪ್ರಶ್ನೆ ಏನಪ್ಪ ಅಂತಂದರೆ, ಎಲ್ಲ ತುಂಡುಗಳು ಸೇರಿ ಒಂದು ರೊಟ್ಟಿ ಏನಾಗತ್ತಲ್ಲ, ಅದರ ಅರ್ಥ ಏನು ಅಂದರೆ ನಾವು ನಮ್ಮ ಸ್ಥಳೀಯ ಸಭೆಗೆ ಒಪ್ಪಿಸಿಕೊಡುವಂಥದ್ದಾಗಿದೆ. If a person comes here as a visitor, just to listen to the messages, take part in the breaking of bread and go, there's no commitment. ನೀವು ಇಲ್ಲಿ ಕೇವಲ ಬಂದು ಸಂದೇಶಗಳನ್ನು ಕೇಳಿಸಿಕೊಂಡು ಆ ಒಂದು ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಂಡು ಒಬ್ಬ ಭೇಟಿಗಾರನು ಮಾತ್ರ ಆಗಿದ್ದರೆ ನೀವು ಅದರ ಅರ್ಥ ನೀವು ಒಪ್ಪಿಸಿಕೊಟ್ಟಂಗೆ ಅಲ್ಲ. It's like supposing you have someone in your home, your son or your husband or wife, who just comes there to eat food and go away. ಅದು ಯಾವ ಥರಪ್ಪ ಅಂದರೆ, ನಿಮ್ಮ ಮನೆಯಲ್ಲಿ ಮಗ, ಗಂಡ ಅಥವಾ ಹೆಂಡತಿ ಕೇವಲ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. Does not take any responsibility in the house for anything, just to get whatever benefit you can. Think of someone who's living in your house, a family member. ಒಂದು ಮನೆಯಲ್ಲಿ ಯಾವುದಕ್ಕೂ ಜವಾಬ್ದಾರಿ ತೆಗೆದುಕೊಳ್ಳದೆ ಇರುವಂಥದ್ದು, ಎಲ್ಲದಕ್ಕೂ ತನ್ನ ಸ್ವಂತಕ್ಕೆ ಲಾಭ ಮಾಡಿಕೊಳ್ಳುವಂಥದ್ದು, ನಿಮ್ಮ ಮನೆಯಲ್ಲಿ ಇರುವಂಥ ಒಬ್ಬ ಕುಟುಂಬ ಸದಸ್ಯನ ಬಗ್ಗೆ ಈ ರೀತಿಯಾಗಿ ಯೋಚಿಸ್ರಿ. Father, mother, children, and any one of them, they take zero responsibility in the house. They come to eat and go away. ತಂದೆ, ತಾಯಿ, ಮಕ್ಕಳು ಯಾರಾದರಾಗಿರ್ಬೋದು ಕುಟುಂಬದ ಸದಸ್ಯರಲ್ಲಿ, ಅವರು ಯಾವ ಜವಾಬ್ದಾರಿನೂ ಕೂಡ ತೆಗೆದುಕೊಳ್ಳೋದಿಲ್ಲ. ಅವರು ಮನೆಯಲ್ಲಿ ಬರ್ತಾರೆ, ಕೇವಲ ಊಟ ಮಾಡ್ತಾರೆ, ಹೊರಟೋಗ್ತಾರೆ. They don't consider themselves part of the family. Don't you expect your children to do something? At least tidy up their own room or... ತಾವು ಕೂಡ ಕುಟುಂಬದ ಒಂದು ಭಾಗ ಎಂಬುದಾಗಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅವರು. ನಿಮ್ಮ ಮಕ್ಕಳಿಂದ ಆ ಥರದ್ದೇನು ನೀವು ನಿರೀಕ್ಷಣೆ ಮಾಡೋದಿಲ್ವಾ? ಅವರು ತಮ್ಮ ಕೋಣೆನಾದರೂ ಸ್ವಚ್ಛ ಮಾಡ್ಕೊಳ್ಳಿ ಎಂಬುದನ್ನು ನೆನೆಸ್ತಿರಲ್ವ ನೀವು? Husband and wife have to do work. The husband goes to work in order to earn money to support the family. ಗಂಡ ಮತ್ತು ಹೆಂಡತಿ, ಗಂಡನು ಹೊರಗಡೆ ಹೋಗಿ ದುಡಿತಾನೆ ತನ್ನ ಕುಟುಂಬದ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು. The wife works hard, taking care of the house and the children and cooking the food and all that. Everybody's doing something. ಹೆಂಡತಿಯು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ, ಮನೆಯಲ್ಲಿ ಎಲ್ಲವನ್ನು ನೋಡ್ಕೊಳ್ತಾಳೆ, ಮಕ್ಕಳನ್ನ ನೋಡ್ಕೊಳ್ತಾಳೆ, ಮನೆಯಲ್ಲಿ ಎಲ್ಲರೂ ಏನೋ ಒಂದು ಮಾಡ್ತಿರ್ತಾರಲ್ಲಿ ಇಬ್ರು. But what if somebody just comes like a visitor and goes away? Does nothing. ಆದರೆ ಮನೆಯಲ್ಲಿ ಯಾರೋ ಒಬ್ಬ ಕುಟುಂಬದ ಸದಸ್ಯ ಬಂದು ಹಾಗೆ ಹೋಗ್ಬಿಟ್ರೆ ಏನೂ ಇಲ್ಲ ಎಂಬುದಾಗಿ ಅದು ಸೂಚಿಸುತ್ತದೆ. They are not members of the family then. So I want to ask you, are you a member of this family or a visitor? ಹಾಗಿದ್ದಲ್ಲಿ ಅವರು ಕುಟುಂಬದ ಸದಸ್ಯರಾಗಿ ಉಳಿದುಕೊಂಡಿಲ್ಲ. ನಾನು ನಿಮಗೆ ಕೇಳಲು ಇಚ್ಛಿಸುತ್ತೇನೆ, ನೀವು ಈ ಕುಟುಂಬದ ಸದಸ್ಯರಾಗಿದ್ದೀರಾ ಅಥವಾ ಸುಮ್ಮನೆ ಭೇಟಿ ಕೊಡುವವರಾಗಿದ್ದೀರಾ? When we break bread, we are saying we are one family. Now you may not be able to do much. ನಾವು ರೊಟ್ಟಿಯನ್ನು ಮುರಿಯುವಾಗ ಈ ರೀತಿಯಾಗಿ ಹೇಳುವವರಾಗಿರ್ತೇವೆ, ನಾವೆಲ್ಲರೂ ಒಂದೇ ದೇಹವಾಗಿದ್ದೇವೆ ಅಂತ. ನೀವು ಹೆಚ್ಚು ಏನಾದರೂ ಮಾಡೋಕ್ಕಾಗದೇ ಇರಬಹುದು, but there's always something to be done. ಆದರೆ ಏನಾದರೂ ಒಂದು ಮಾಡುವಂಥದ್ದು ಇದ್ದೇ ಇರುತ್ತೆ. And if you want to do something, you can always contact the elders and say, I want to be a part of this church. I don't want to just come and eat and go. ನೀವು ಏನಾದರೂ ಮಾಡಲೇಬೇಕು ಅಂತ ಬಯಸೋದಾದರೆ, ನಾನು ಕೇವಲ ತಿಂದು ಹೋಗಬಾರದು, ಈ ಸಭೆಗೆ ಬಂದು ಈ ಸಭೆಯ ಭಾಗವಾಗಬೇಕು ನಾನು ಎಂಬುದಾಗಿ ಅವ್ರಿಗೆ ಹೇಳ್ರಿ. I want to commit myself to do what I can. And I tell you something, it's not money that we want first. We don't want your money. ನನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡಲು ನನ್ನನ್ನು ನಾನು ಒಪ್ಪಿಸ್ಕೊಡ್ಬೇಕು. ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಮೊದಲು ಹಣ ಬೇಕಾಗಿಲ್ಲ, ನಮಗೆ ನಿಮ್ಮ ಹಣ ಬೇಕಾಗಿಲ್ಲ. God owns the money in all the world and we're not like other churches asking people to give money. ದೇವರು ಲೋಕದಲ್ಲಿ ಹಣವನ್ನು ಹೊಂದಿದ್ದಾನೆ. ಬೇರೆ ಸಭೆಗಳ ರೀತಿಯಲ್ಲಿ ನಾವು ಹಣ ಕೊಡಿ ಎಂಬುದಾಗಿ ಯಾರ ಬಳಿ ಕೇಳೋದಿಲ್ಲ. But something more difficult than money, your commitment to be a part of this family of God. ಹಣಕ್ಕಿಂತ ಕಷ್ಟಕರ ಯಾವುದಪ್ಪ ಅಂತಂದರೆ ಅದು ನಿಮ್ಮ ಒಪ್ಪಿಸಲ್ಪಡುವಿಕೆ. ಅದರ ಅರ್ಥ ದೇವರ ಕುಟುಂಬದ ಒಂದು ಭಾಗವಾಗುವುದಾಗಿದೆ. Which means you don't go away and criticize and find fault. Yes, if you find something wrong in the family, supposing your children find something wrong in the home. ಅದರ ಅರ್ಥ ನೀವು ಇಲ್ಲಿಂದ ಹೊರಗಡೆ ಹೋಗ್ಬಿಟ್ಟು ಇತರರ ಬಗ್ಗೆ ಟೀಕೆ ಮಾಡೋದಿಲ್ಲ ನೀವು, ಮತ್ತು ಅವರಲ್ಲಿ ತಪ್ಪನ್ನು ಕಂಡುಹಿಡಿಯುವುದಿಲ್ಲ. ಒಂದು ವೇಳೆ ಮನೆಯಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ
ನಿಮ್ಮ ಮಕ್ಕಳು ಮನೆಯಲ್ಲಿ ಏನೋ ಒಂದು ತಪ್ಪನ್ನು ನೋಡಿದರೆ where should they speak about it? Your home may not be perfect. There may be something wrong in your home. Definitely, no home is perfect. ಆ ಮಕ್ಕಳು ಅದ್ರ ಬಗ್ಗೆ ಎಲ್ಲಿ ಹೋಗಿ ಹೊರಗಡೆ ಮಾತಾಡ್ತಾರೆ? ನಿಮ್ಮ ಮನೆ ಪರಿಪೂರ್ಣ ಅಂತ ಇಲ್ಲ. ನಿಮ್ಮ ಮನೆಯಲ್ಲಿ ಏನೋ ಒಂದು ತಪ್ಪಿತ್ತು ಅಂತಂದ್ರೆ ಖಂಡಿತವಾಗಿಯೂ ಯಾವ ಮನೆ ಪರಿಪೂರ್ಣ ಅಂತಿಲ್ಲ. But I tell children, if you find something wrong in your home, tell your mom and dad. Don't go and tell other people in another house. ನಾನು ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡೋದೇನಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ತಪ್ಪು ಸಿಕ್ತು ನಿಮಗೆ ಅಂತಂದರೆ ನಿಮ್ಮ ತಂದೆ ತಾಯಿಗೆ ಅದನ್ನು ಹೇಳ್ರಿ. ಅದರ ಹೊರತಾಗಿ ಬೇರೆ ಮನೇಲಿ ಹೋಗಿ ಬೇರೆಯವ್ರಿಗೆ ಅದನ್ನು ಹೇಳಬೇಡ್ರಿ. So if you find something wrong in this house, there are elders here. Go and tell them. Don't go to some other church and talk about it there. ಈ ಮನೆಯಲ್ಲಿ ಏನಾದರೂ ಒಂದು ತಪ್ಪು ನಿಮಗೆ ಕಂಡು ಬಂತು ಅಂದರೆ ಇಲ್ಲಿ ಸಭಾ ಹಿರಿಯರಿದ್ದಾರೆ, ಅವ್ರಿಗೆ ಹೋಗಿ ಹೇಳ್ರಿ. ಮತ್ತೊಂದು ಸಭೆಗೆ ಹೋಗಿ ಇದರ ಬಗ್ಗೆ ಮಾತನಾಡಬೇಡ್ರಿ. That's a serious crime. That means you're not a member of this family. You're a member of that family where you're going and criticizing. Then you should not break bread here. ಇದು ಗಂಭೀರವುಳ್ಳಂಥ ಅಪರಾಧವಾಗಿದೆ. ಅದರ ಅರ್ಥ ನೀವು ಈ ಕುಟುಂಬದ ಭಾಗವಾಗಿಲ್ಲ ಎಂಬುದಾಗಿ. ನೀವು ಇನ್ನೊಂದು ಮನೆಗೆ ಹೋಗಿ ಈ ಮನೆಯ ಬಗ್ಗೆ ಟೀಕೆ ಮಾಡ್ತಿರಲ್ಲ, ಆ ಮನೆಯ ಭಾಗವಾಗಿರ್ತೀರಿ ಅಷ್ಟೇ ನೀವು. ಹಾಗಿದ್ದಾಗ ಇಲ್ಲಿ ಬಂದು ರೊಟ್ಟಿ ಮರಿಬೇಡ್ರಿ. Because breaking bread is a symbol of fellowship and commitment to this church. We don't force anybody. ಯಾಕಂದರೆ ರೊಟ್ಟಿ ಮುರಿಯುವಂಥದ್ದು ಈ ಸಭೆಯಲ್ಲಿ ಅನ್ಯೋನ್ಯತೆ ಮಾಡುವಂಥದ್ದು ಮತ್ತು ಈ ಸಭೆಗೆ ಒಪ್ಪಿಸಿಕೊಡುವಂಥದ್ದರ ಸಂಕೇತವಾಗಿದೆ. ನಾವು ಯಾರಿಗೂ ಒತ್ತಾಯ ಮಾಡೋದಿಲ್ಲ. And unlike all the other churches, we say we don't want your money. Keep your money. Use it for yourself. We don't want it. ಬೇರೆ ಯಾವ ಸಭೆಯೂ ಹೇಳದಿರುವಂಥ ಮಾತನ್ನು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮಗೆ ನಿಮ್ಮ ಹಣವು ಬೇಡ, ನೀವೇ ಅದನ್ನು ಇಟ್ಕೊಳ್ರಿ, ಅದನ್ನು ನಿಮಗಾಗಿ ಉಪಯೋಗಿಸ್ಕೊಳ್ರಿ ಎಂಬುದನ್ನು ಹೇಳ್ತೀವಿ. But we do want those who take the bread to be committed to say we belong to this family. See, like little children. ನಮಗೆ ಯಾರು ಬೇಕಾಗಿದೆಯಪ್ಪ ಅಂದರೆ, ಯಾರು ರೊಟ್ಟಿಯನ್ನು ಮುರಿತಾರಲ್ಲ ಅವರು ಈ ಸಭೆಗೆ ಒಪ್ಪಿಸಲ್ಪಟ್ಟಿರಬೇಕು ಮತ್ತು ಈ ಕುಟುಂಬಕ್ಕೆ ಭಾಗವಾಗಿದ್ದೀವಿ ಎಂಬುದಾಗಿ ಹೇಳುವಂಥರಿರಬೇಕು. ಸಣ್ಣ ಮಕ್ಕಳು who sit at the table, we don't ask them to earn any money. What can that 15-year-old do? We tell the children, we don't want your money. ಮಕ್ಕಳು ಮನೆಯಲ್ಲಿ ಕೂತಿರುವಾಗ ನಾವು ಅವ್ರಿಗೆ ಹೇಳೋದಿಲ್ಲ ಹಣ ಸಂಪಾದನೆ ಮಾಡುವಂಥ. 15 ವರ್ಷದ ಮಕ್ಕಳು ಏನು ಮಾಡಲಿಕ್ಕಾಗತ್ತೆ? ನಾವು ಅವ್ರಿಗೆ ಹೇಳ್ತೀವಿ ನಮಗೆ ನಿಮ್ಮ ಹಣ ಬೇಡ ಅಂತ. You don't earn anything, doesn't matter. But be committed to this home. ನೀನು ಏನು ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ಈ ಮನೆಗೆ ಒಪ್ಪಿಸಲ್ಪಟ್ಟಂಥವನಾಗಿರು ಎಂಬುದಾಗಿ ಹೇಳ್ತೀವಿ. Do something to help in the home. At least do your bed in the morning when you get up. ಮನೆಯಲ್ಲಿ ಏನಾದರೂ ಒಂದು ಮಾಡಲು ಸಹಾಯಕನಾಗಿರು ಎಂಬುದಾಗಿ ಹೇಳ್ತೀವಿ. ಏನೂ ಆಗಿಲ್ಲ ಅಂದ್ರೂ ನಿನ್ನ ಹಾಸಿಗೆ ನೀನೇ ಮಡಚಿಕೋ ಅಂತ ಹೇಳ್ತೀವಿ. Pick up things lying on the ground and throw it in the trash. Can't you do that? We tell little children. ನೆಲದ ಮೇಲೆ ಬಿದ್ದಿರುವಂಥ ಕಸವನ್ನು ತೆಗೆದು ಆ ಕಸದ ಬುಟ್ಟಿಗೆ ಹಾಕು ಅಂತ ನಮ್ಮ ಚಿಕ್ಕ ಮಕ್ಕಳಿಗೆ ನಾವು ಅಷ್ಟಾದರೂ ಹೇಳ್ತೀವಲ್ವಾ? So I say, don't come to this church and say, I can do nothing. Only break bread. There's something fundamentally wrong with such believers. That means they are selfish, self-centered. ಯಾರು ಕೇವಲ ನಾನು ರೊಟ್ಟಿ ಮುರಿಯಲು ಬರ್ತೀನಿ, ನನ್ನ ಕೈಲಿ ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ನಾನು ಸಭೆಗೆ ಬರಬೇಡ್ರಿ ಅಂತ ಹೇಳ್ತೀನಿ ನಾನು. ಅಂತಹ ವಿಶ್ವಾಸಿಗಳಲ್ಲಿ ಮೂಲಭೂತವಾಗಿ ಏನೋ ತಪ್ಪಿದೆ. ಅದರ ಅರ್ಥ ಅವರು ಸ್ವಾರ್ಥಿಗಳಾಗಿದ್ದಾರೆ, ಸ್ವಕೇಂದ್ರೀಕರಿಸಿಕೊಂಡಿದ್ದಾರೆ. And they've not understood what the breaking of bread is all about. It's become a ritual. ಅವರು ರೊಟ್ಟಿ ಮುರಿಯುವುದರ ಅರ್ಥವನ್ನು ಇನ್ನೂ ತಿಳಿದುಕೊಂಡಿಲ್ಲ. ಅದನ್ನು ಕೇವಲ ಒಂದು ಆಚರಣೆಯ ರೂಪದಲ್ಲಿ ಮಾಡ್ತಾ ಇರ್ತಾರೆ ಅಷ್ಟೇ. Every person here say, I want to be committed to this church, and if you want to know what to do, there are elders here. There are 4 elders in this church. Go to one of them and say, in what way can I serve this church? ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರು ಸಭೆಗೆ ಒಪ್ಪಿಸಲ್ಪಟ್ಟಂಥವರಾಗಿರಬೇಕು. ನಿಮಗೇನಾದರೂ ಮಾಡಬೇಕು ಅಂತ ಅನಿಸಿದರೆ ಇಲ್ಲಿ ಸಭಾ ಹಿರಿಯರಿದ್ದಾರೆ, ಅವ್ರನ್ನ ಹೋಗಿ ಸಂಪರ್ಕ ಮಾಡಿರಿ, ನಾನು ಯಾವ ವಿಧದಲ್ಲಿ ಸಭೆಗೆ ಸೇವೆ ಮಾಡಬಹುದು ಎಂಬುದಾಗಿ. I don't want to be, I've been a visitor all this time, but I've learned today that breaking of bread means I want to be committed, and I want to be committed and do something. ನಾನು ಇಲ್ಲಿವರೆಗೂ ಕೇವಲ ಭೇಟಿ ಕೊಡ್ತಾ ಇದ್ದೆ ಸಭೆಗಷ್ಟೇ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ ರೊಟ್ಟಿ ಮುರಿಯುವುದು ಅಂತಂದರೆ ಒಪ್ಪಿಸಲ್ಪಡುವುದು ಅಂತ. ನಾನು ಒಪ್ಪಿಸಲ್ಪಡ್ತೇನೆ, ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳ್ರಿ ಹೋಗಿ. Maybe clean the toilets. I never ask anybody to do what I have not done myself. ಅದು ಶೌಚಾಲಯವನ್ನು ಸ್ವಚ್ಛ ಮಾಡುವಂಥದ್ದಾಗಿರಬಹುದು. ನಾನು ಯಾರಿಗೂ ಏನನ್ನು ಮಾಡುವಂತ ಹೇಳುವುದಿಲ್ಲ, ನಾನು ಅದನ್ನು ಮಾಡದ ಹೊರತು. I've cleaned the toilets in this church, in the old building myself, and I'd be ready to do it again. There's nothing. ನಾನು ನಮ್ಮ ಸಭೆ ಹಳೆಯ ಕಟ್ಟಡದಲ್ಲೇನಿತ್ತಲ್ಲ ಅಲ್ಲಿರುವಂಥ ಶೌಚಾಲಯಗಳನ್ನು ಸ್ವಚ್ಛ ಮಾಡಿದ್ದೀನಿ.
ನಾನು ಇವತ್ತು ಕೂಡ ಅದನ್ನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ, ಅದರಲ್ಲಿ ಅಂಥದ್ದೇನಿಲ್ಲ. too small or too dirty for me to do in God's house. ದೇವರ ಮನೆಯಲ್ಲಿ ಮಾಡೋದ್ರಿಂದ ನಾನೇನು ಸಣ್ಣವನಾಗೋದಿಲ್ಲ ಅಥವಾ ನನಗದು ಹೊಲಸು ಅಂತಲೂ ಕಾಣೋದಿಲ್ಲ. Be willing to serve the Lord's church. It will go well with you. ಕರ್ತನ ಸಭೆಯನ್ನು ಸೇವೆ ಮಾಡಲು ಯಾವಾಗಲೂ ಸಿದ್ಧವಾಗಿರಬೇಕು. ಅದು ಯಾವಾಗಲೂ ನಿಮಗೆ ಒಳ್ಳೆಯದನ್ನು ತರುತ್ತದೆ. So please bear this in mind when we break bread. We are saying Jesus died for me, but we are also one bread. That's why we break from one bread. So ನಾವು ರೊಟ್ಟಿಯನ್ನು ಮುರಿಯುವಾಗ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ರಿ. ಯೇಸು ನಮಗಾಗಿ ಸತ್ತರು ಎಂಬುದಾಗಿ ಹೇಳುವವರಾಗಿರ್ತೀವಿ ನಾವು, ಮತ್ತು ನಾವೆಲ್ಲರೂ ಒಂದೇ ರೊಟ್ಟಿ ಎಂಬುದಾಗಿ ಹೇಳುವವರಾಗಿರ್ತೀವಿ. ಅದಕ್ಕಾಗಿ ನಾವು ಒಂದೇ ರೊಟ್ಟಿಯಲ್ಲಿ ಮುರಿದು ತಕ್ಕೊಳ್ಳುತ್ತೇವೆ. now these are not things that are taught in most churches, but then we teach so many things here which are not taught in other churches because we teach from the word of God. ನಾವು ಇಲ್ಲಿ ತಿಳಿಸಿರುವಂಥದ್ದು ಅನೇಕ ಸಭೆಗಳಲ್ಲಿ ತಿಳಿಸಿಕೊಡುವುದಿಲ್ಲ. ಬೇರೆ ಸಭೆಯಲ್ಲಿ ತಿಳಿಸಲಾರದಂಥದ್ದನ್ನು ನಾವಿಲ್ಲಿ ತಿಳಿಸಲು ಇಷ್ಟಪಡ್ತೇವೆ, ಯಾಕೆಂದರೆ ನಾವು ದೇವರ ವಾಕ್ಯದಿಂದ ಮಾತನಾಡ್ತೇವೆ. So please think about this. Let's bow our heads and for a few moments ದಯವಿಟ್ಟು ಇದ್ರ ಬಗ್ಗೆ ಯೋಚಿಸ್ರಿ, ತಲೆಯನ್ನು ಬೊಗ್ಗಿಸಿದವರಾಗಿರಿ. ಕೆಲವು ಕ್ಷಣಗಳು think about what you just heard. Don't feel condemned. We don't speak anything to condemn people. ನೀವು ಈಗ ತಾನೇ ಏನು ಕೇಳಿಸ್ಕೊಂಡ್ರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿರಿ. ನಿಮ್ಮನ್ನು ನೀವು ಖಂಡಿಸಿಕೊಳ್ಳಬೇಡ್ರಿ. ನಾವು ಜನರನ್ನು ಖಂಡಿಸಲು ಯಾವ ಮಾತನ್ನು ಮಾತನಾಡುವುದಿಲ್ಲ. Our purpose in everything is to lift people higher than where they are right now. ನಾವು ಹೇಳಿರುವಂಥದ್ದರ ಎಲ್ಲದರ ಉದ್ದೇಶ ಏನಪ್ಪ ಅಂತಂದರೆ, ಜನರು ಈಗೇನು ಯಾವ ಸ್ಥಿತಿಲಿದ್ದಾರಲ್ಲ ಅದರಿಂದ ಅವರನ್ನು ಉನ್ನತಕ್ಕೆ ಏರಿಸಬೇಕು ಎಂಬುದಷ್ಟೇ ಆಗಿದೆ. So please examine yourself in the light of what you heard. And ನೀವು ಏನು ಕೇಳಿಸಿಕೊಂಡ್ರಲ್ಲ ಆ ಬೆಳಕಿನ ವಿಷಯವಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ask the Lord in what you should do to make it better in the days to come and how you can show your commitment to Him and to this church. ಬರುವಂಥ ದಿನಗಳಲ್ಲಿ ನನ್ನನ್ನು ಉತ್ತಮಪಡಿಸಿಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ಕರ್ತನಲ್ಲಿ ಕೇಳ್ಕೊಳ್ರಿ, ಮತ್ತು ಕರ್ತನಿಗೆ ಮತ್ತು ಈ ಸಭೆಗೆ ಹೇಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡೋದು ಅಂತ ತೋರಿಸ್ಕೊಡ್ರಿ ಎಂಬುದನ್ನು ಕೇಳ್ರಿ ಕರ್ತನಲ್ಲಿ. There will be a distinct difference in your attitude in these two directions, to the Lord and to this church, from today. ಆಗ ಈ ಸಭೆಯ ಕಡೆಗೆ ಮತ್ತು ಕರ್ತನ ಕಡೆಗೆ ನಿಮಗಿರುವಂಥ ಮನೋಭಾವದಲ್ಲಿ ಬಹುದೊಡ್ಡ ವ್ಯತ್ಯಾಸವನ್ನು ತರುವಂಥದ್ದಾಗಿದೆ. Treat it like a family. You are breaking bread today and testifying, I belong to this family. ನಾನು ಈ ಸಭೆಯನ್ನು ಕುಟುಂಬವಾಗಿ ಪರಿಗಣಿಸ್ತೀನಿ ಎಂಬುದಾಗಿ ಕರ್ತನಿಗೆ ಹೇಳ್ರಿ. ನೀವು ಇವತ್ತು ರೊಟ್ಟಿ ಮುರಿಬೇಕಾದ್ರೆ ಏನು ಹೇಳುವವರಾಗಿರ್ತೀರಿ ಅಂತಂದರೆ, ನಾನು ಈ ಕುಟುಂಬಕ್ಕೆ ಸಂಬಂಧಪಟ್ಟವನಾಗಿದ್ದೀನಿ ಎಂಬುದಾಗಿ. Mean it. Be loyal and faithful to this family. ಅದನ್ನು ಅರ್ಥೈಸಿರಿ. ಈ ಕುಟುಂಬಕ್ಕೆ ನಿಷ್ಠಾವಂತರಾಗಿರಿ ಮತ್ತು ನಂಬಿಗಸ್ತರಾಗಿರಿ. And take your share to do what you should be doing to build up this family. ಈ ಕುಟುಂಬವನ್ನು ಕಟ್ಟಲು ಏನು ಮಾಡಬೇಕೋ ಅದನ್ನು ಮಾಡಲು ನಿಮ್ಮ ಪಾಲನ್ನು ತೆಗೆದುಕೊಳ್ಳಿರಿ. Heavenly Father, I want to pray for all the people here, that everyone here will, we don't want anyone to live under condemnation. ಪರಲೋಕದ ತಂದೆಯೇ, ಇಲ್ಲಿ ಕೂತಿರುವಂಥ ಎಲ್ಲ ಜನರಿಗಾಗಿ ಪ್ರಾರ್ಥಿಸಲು ಇಷ್ಟಪಡ್ತೇನೆ. ಇಲ್ಲಿರುವಂಥ ಯಾರು ಕೂಡ ಖಂಡನೆಗೆ ಒಳಗಾಗಬಾರದು ಎಂಬುದಾಗಿ ನಾನು ಬಯಸುತ್ತೇನೆ. We want everyone here to understand what it means to break bread and partake together with others. ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರು ಇತರರೊಟ್ಟಿಗೆ ಪಾಲನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ರೊಟ್ಟಿ ಮುರಿಯುವಂಥದ್ದರ ಅರ್ಥವನ್ನು ತಿಳಿದುಕೊಳ್ಳಲು ಸಹಾಯ ಮಾಡ್ರಿ. And we pray that if they never understood it till today, they will understand it today. We pray, Father, in Jesus' name. Amen. ನಾವು ಪ್ರಾರ್ಥಿಸ್ತೇವೆ, ಇದುವರೆಗೂ ಅವರೇನು ಅರ್ಥ ಮಾಡ್ಕೊಂಡಿಲ್ಲಲ್ಲ, ಇವತ್ತು ಅರ್ಥ ಮಾಡ್ಕೊಳ್ತಾರೆ ಎಂಬುದಾಗಿ. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್.